ಅವರ ನೇತೃತ್ವದಲ್ಲಿ ದೇಶ ಮುನ್ನಡೆಬೇಕಾಗಿದೆ. ಕರ್ನಾಟಕದಲ್ಲೂ ಸಹ ಜನ ಆಡಳಿತ ವೈಖರಿ ಬಗ್ಗೆ ಬೇಸತ್ತಿದ್ದಾರೆ, ಬದಲಾವಣೆಗೆ ಆತುರಿತಾ ಇದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಗಣಪತಿಯ ಒಂದು ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಈಡೇರಬೇಕು ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತಿನ ಭೇಟಿ ವಿಶೇಷ ಏನು ಸರ್? ಅಪರೂಪದ ಒಂದು ದರ್ಶನ ಮಾಡುವಂತ ಬರಗಾಲ ಇದೆ, ಮಳೆ ಬೆಳೆ ಬರಗಾಲ ಇರೋದ್ರಿಂದ ಮಳೆ ಬೆಳೆ ಹಿಂದೆಂದೂ ಕಾಣದ ಭೀಕರ ಬರಗಾಲ, ಮಳೆ ಇಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ಜಲಾಶಯ ನೀರಿಲ್ಲ, ಜನ ಸಂಕಷ್ಟದ ಆ ವಿಘ್ನೇಶ್ವರನ ದಯೆಯಿಂದ ಕೆರೆಕಟ್ಟೆಗಳು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಧನ್ಯವಾದ ಸರ್. ರಾಜ್ಯ ಸರ್ಕಾರ ಬರಗಾಲನ ಎದುರಿಸ್ತಾ ಇದೆಯಾ ಸರ್, ಅಥವಾ ಹೆಂಗೆ ವಿಫಲ ಆಗಿದೆ? ಆ ಬಗ್ಗೆ ಯಾವುದೇ ಚಿಂತನೆ ಇದುವರೆಗೂ ಮಾಡಿಲ್ಲ. ಇವತ್ತೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಇದುವರೆಗೂ ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರಿನ ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯುವ ನೀರಿನ ಹಾಕಲು ಪ್ರಾರಂಭ ಆಗಿದೆ. ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸ್ತೀವಿ ಅಂತ ಒತ್ತಾಯ ಮಾಡ್ತಾರೆ. ಸರ್, ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್? ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್ ಈ ಬರಗಾಲ? ವಿರೋಧ ಪಕ್ಷವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಮತ್ತು ಈ ಸರ್ಕಾರದ ಒಂದು ಜನ ವಿರೋಧ ನೀತಿ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದ ಉದ್ದಗಲಿಕ್ಕೆ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ. ಬರುವಂತ ದಿವಸಗಳು ಒಳ್ಳೇದಾಗಲಿ. ಬಿಡದಿ ಟೌನ್ಶಿಪ್ ವಿಚಾರದ ನಿಮ್ ಬಿಜೆಪಿ ಸ್ಟ್ಯಾಂಡ್ ಏನಿದೆ? ಜೆಡಿಎಸ್ ಪ್ರತ್ಯೇಕ ಹೋರಾಟ ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಜಯನ ಪಾದಯಾತ್ರೆಗೆ ಹೇಳಿದ್ದೇನೆ. ವಿಜಯೇಂದ್ರ ಅವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಜನರ ಅಪೇಕ್ಷೆ